ದಾನಗಳನ್ನು ಮತ್ತೆ ಹೇಳ್ತಾರೆ. ಕುರುಕ್ಷೇತ್ರೆ ಯಚ್ಚ ದಾನಂ ಸೋಮಪರ್ವ ಸಹಸ್ರಕೈ ಇಂಥ ಏಕಾದಶಿ ವ್ರತದ ಹೇಳಬೇಕಾದ್ರೇ ಒಂದಿಷ್ಟು ಪೀಠಿಗೆಯಲ್ಲಿ ಅದರದ್ದು ಫಲಗಳೆಲ್ಲ ಏನು ಅಂತ ಹೇಳಬೇಕಾದ್ರೆ ಹೇಳ್ತಾರೆ. ಯಥಾ ಸಂಪೂಜಿತೋ ದೇವ ಕೃಷ್ಣೋ ದೇವಕಿನಂದನ ಸಂತಾರೇತಿ ದಾತಾರಂ ದ್ವಾದಶ್ಯಾಂ ಉಭಯತಸ್ತಥಾ ಅಂತ. ಅಂದರೆ ಏಕಾದಶಿ ಹೊತ್ತು ಮಾತ್ರ ಅಲ್ಲ, ದ್ವಾದಶಿ ಪಾರಣೆಯೂ ಕೂಡ ಇದರಲ್ಲಿ ಸೇರಿದ್ದೆ. ಹಾಗಾಗಿ ಎರಡು ವ್ರತವನ್ನು ಯಾರು ಮಾಡ್ತಾರಲ್ಲ ಅವರು ಹೇಳಿದರೆ ಸಂತಾರಯತಿ ದಾತಾರಂ, ಯಾರು ಮಾಡ್ತಾರೋ ಅಥವಾ ಕಲಶ ಅರ್ಚನೆ ಹೇಳ್ತಾರೆ, ಆ ಮಾಡಿದಂಥ ಕಲಶ ದಾನವು ಎಲ್ಲ ಉಂಟು. ಹೀಗೆ ಯಾರು ಮಾಡ್ತಾರೋ ಅವರಿಗೆಲ್ಲ ಕಷ್ಟಗಳನ್ನು ಪಾರು ಮಾಡ್ತಾರೆ. ಹಾಗಾದರೆ ಶುಕ್ಲ ಪಕ್ಷದ ಏಕಾದಶಿ ಮಾಡಬೇಕೋ ಕೃಷ್ಣ ಪಕ್ಷದ್ದು ಅಂತ, ಇವತ್ತು ಸಂಕಷ್ಟಿ ಅಂತ ಉಂಟಲ್ಲ, ಶುಕ್ಲ ಚತುರ್ಥಿಯೋ ಕೃಷ್ಣ ಪಕ್ಷದ ಚತುರ್ಥಿಯೋ ಅಂತ ಕೇಳಿದರೆ ಯಥಾ ಶುಕ್ಲ ತಥಾ ಕೃಷ್ಣ ವಿಭೇದಂ ನೈವ ಕಾರಯೇತ್. ಶುಕ್ಲ ಪಕ್ಷದ ಏಕಾದಶಿಗೆ ಜಾಸ್ತಿ ಮಹತ್ವ, ಕೃಷ್ಣ ಪಕ್ಷದ ಏಕಾದಶಿಗೆ ಜಾಸ್ತಿ ಮಹತ್ವ, ಹೀಗೆ ಏನು ಮಾಡಬಾರ್ದು. ಎರಡೂ ಏಕಾದಶಿಗೂ ಸಮಾನವಾದ ಫಲ ಅಂತ ಹೇಳ್ತಾರೆ. ವಾರಣಸ್ಯಾಂ ಯಥಾ ಪಾರ್ಥ ಷಷ್ಟಿವರ್ಷ ಸಹಸ್ರಕೈ ಏಕಾದಶಿ ಉಪವಾಸಸ್ಯ ಕಲಾಂ ನಾರಹಂತಿ ಷೋಡಶೀಂ. ಏಕಾದಶಿ ವ್ರತ ಮಾಡಿದರೆ ಎಷ್ಟು ಪುಣ್ಯ ಅಂತ. ಈಗ ಏಕಾದಶಿ ಅದರದ್ದು ಚರಿತ್ರೆ ಅದು ಇನ್ನೂ ಬರಲಿಲ್ಲ, ಅದಕ್ಕಿಂತ ಮೊದಲೇ ಒಂದಿಷ್ಟು ಫಲವನ್ನು ಹೇಳ್ತಾ ಇದ್ದಾರೆ. ಯಾಕೆ ಕೇಳಿದರೆ ಇವತ್ತು ಅಟ್ರಾಕ್ಷನ್ ಮಾಡಬೇಕಲ್ಲ, ಜನರಿಗೆ ಏನೆಲ್ಲ ಬೆನಿಫಿಟ್ ಉಂಟು ಅಂತ ಗೊತ್ತಾದರೆ ಮಾತ್ರ ಅದನ್ನು ಕೇಳಲಿಕ್ಕೆ ಬರ್ತಾರೆ. ನೀವು ಕೇಳಿದ ನಂತರ ಮಾಡುವ ಅಂತ ಕಾಣ್ತದೆ, ಮಾಡಿದ ನಂತರ ಇದು ಒಂದು ಸಲ ಮಾಡಿದ್ದೀನಿ ಯಾವಾಗಲೂ ಮಾಡ್ಬೋದಪ್ಪ ಅಂತ ಕಾಣ್ತದೆ. ಅದಕ್ಕೋಸ್ಕರ ಆ ಫಲವನ್ನು ಮೊದಲೇ ಹೇಳ್ತಾ ಇದ್ದಾರೆ. ನೀವು ಕಾಶಿಗೆ ಹೋಗಿ ಅಲ್ಲಿ 60,000 ವರ್ಷದಲ್ಲಿ ಕೂತ್ಕೊಂಡು ಸ್ನಾನ ಮಾಡಿದರೆ ಎಷ್ಟೆಲ್ಲ ಫಲ ಉಂಟು ನೋಡಿ. ಆ ಫಲ ಅದಕ್ಕಿಂತ 16 ಪಟ್ಟು ಫಲ ಏಕಾದಶಿ ವ್ರತಕ್ಕುಂಟು ಅಂತ. ಒಂದು ಸಲ ಕಾಶಿಗೆ ಹೋಗುವುದೇ ಕಷ್ಟ, ಕಾಶಿಗೆ ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಇನ್ನೂ ಕಷ್ಟ. ಮನೆಯಲ್ಲಿ ಕೂತ ಹಾಗೆ ಹೋದ ತೀರ್ಥಕ್ಷೇತ್ರದಲ್ಲಿ ಸುಖ ಆಗೋದಿಲ್ಲ. ಹಾಗಾದರೆ ಅಂತಹ 60,000 ವರ್ಷ ಕಾಶಿಯಲ್ಲಿ ವಾಸ ಮಾಡಿದರೆ ಏನೆಲ್ಲ ಪುಣ್ಯ ಉಂಟು, ಅದಕ್ಕಿಂತ ಮಿಗಿಲಾದ ಪುಣ್ಯ ಏಕಾದಶಿ ವ್ರತಕ್ಕೆ ಉಂಟು ಅಂತ ಹೇಳಿದರು. ಮತ್ತು ಯಾವ ವ್ರತ ಮಾಡೋದಾದರೂ ಸ್ವಲ್ಪ ಕಷ್ಟ, ಏಕಾದಶಿ ವ್ರತ ಮಾಡಲಿಕ್ಕೆ ಸುಲಭ. ಏನು ಸುಲಭ? ಉಪವಾಸ ಮಾಡೋದು ಕಷ್ಟ ಹೌದು, ಆದರೆ ಇನ್ನೊಬ್ಬರಿಗೆ ಉಪದ್ರ ಇಲ್ಲಲ್ಲ. ಇಲ್ಲದಿದ್ದರೆ ಇವತ್ತು ಷಷ್ಠಿ, ನನಗಿವತ್ತು ಬೆಳ್ತಿಗೆ ಆಗಬೇಕು, ನನಗಿವತ್ತು ಅದಾಗೋದಿಲ್ಲ, ನನಗಿದಾಗೋದಿಲ್ಲ ಅಂತ 25 ಹೇಳ್ತಾರೆ. ಪಾಪ ಮನೆಯವರು ಮತ್ತೆ ಶುರುವಿನಿಂದ ಶುರು ಮಾಡಬೇಕು ಇವರಿಗೋಸ್ಕರ. ಇದು ಏನೂ ತಿನ್ನುವುದಿಲ್ಲ ಹೇಳಿದರೆ ಯಾವ ಕಷ್ಟವೂ ಇಲ್ಲ. ಕುರುಕ್ಷೇತ್ರೇ ಯಚ್ಚ ದಾನಂ ಸೋಮಪರ್ವ ಸಹಸ್ರಕೈ ಏಕಾದಶಿ ಉಪವಾಸಸ್ಯ ಕಲಾಂ ನಾರಹಂತಿ ಷೋಡಶೀಂ. ಮತ್ತೆ ಹೇಳಿದರು, ಕುರುಕ್ಷೇತ್ರದಲ್ಲಿ ಹೋಗಿ ದಾನ ಮಾಡಿದರೆ ಭಾರೀ ಪುಣ್ಯ, ಅದು ಗ್ರಹಣ ಕಾಲದಲ್ಲಿ ಕೊಟ್ಟರೆ ಮತ್ತೂ ಪುಣ್ಯ. ಅದಕ್ಕಿಂತ ಮಿಗಿಲಾದ ಪುಣ್ಯ ಯಾವುದರಲ್ಲಿ ಉಂಟು ಕೇಳಿದರೆ ಅದು ಏಕಾದಶಿ ವ್ರತದಲ್ಲಿ. ವೈಧೃತೇರ್ಯಾನಿ ದಾನಾನಿ ಲಕ್ಷೈಕೇನ ತತ್ಫಲಂ ಏಕಾದಶಿ ಉಪವಾಸಸ್ಯ ಕಲಾಂ ನಾರಹಂತಿ ಷೋಡಶಂ. ವೈಧೃತಿ ಮತ್ತು ವ್ಯತಿಪಾತ ಅಂತ 2 ಯೋಗಗಳು ಬರ್ತವೆ. ಆ ಕಾಲದಲ್ಲಿ ನೀವು ದಾನ ಕೊಟ್ಟರೆ ಭಾರೀ ಪುಣ್ಯ, ವೈಧೃತಿಯಲ್ಲಿ ಕೊಟ್ಟರಂತೂ ಭಾರೀ ಪುಣ್ಯ. ಹಾಗಾದರೆ ಅಂಥದ್ದು 1 ಲಕ್ಷ ವೈಧೃತಿಯಲ್ಲಿ ಕೊಟ್ಟಂತಹ ದಾನ ಏನು ಉಂಟು, ಅದಕ್ಕಿಂತ ಮಿಗಿಲಾದಂತಹ ಪುಣ್ಯ ನಿಮಗೆ ಏಕಾದಶಿ ವ್ರತದಲ್ಲಿ ಬರ್ತದೆ. ಇನ್ನೂ ಹೇಳ್ತಾರೆ, ಪ್ರಭಾಸ ಕ್ಷೇತ್ರ ಯದ್ದಾನಂ ಸೋಮ ಪರ್ವ ಸಹಸ್ರಕೈ. ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಚಂದ್ರಗ್ರಹಣ ಕಾಲದಲ್ಲಿ ದಾನ ಕೊಟ್ಟರೆ ಎಷ್ಟು ಪುಣ್ಯ ಉಂಟೋ ಅದಕ್ಕಿಂತ ಮಿಗಿಲಾಗಿ 16 ಪಟ್ಟು ಪುಣ್ಯ ಅದು ಏಕಾದಶಿ ವ್ರತದಿಂದ ಸಿಗ್ತದೆ. ಯತಿಲಕ್ಷೇ ಗೃಹೇ ಯಸ್ಯ ಭುಂಕ್ತೆ ಚೈವ ದಿನೇ ದಿನೇ ಏಕಾದಶಿ ಉಪವಾಸಸ್ಯ ಕಲಾಂ ನಾರಹಂತಿ ಷೋಡಶಿಂ. ಲಕ್ಷ ಯತಿಗಳು ಪ್ರತಿದಿನ ಮನೆಗೆ ಬಂದು ಊಟ ಮಾಡಿದರೆ ಎಷ್ಟು ಫಲ ಅಂತ ಆಲೋಚನೆ ಮಾಡಿ. ಅದಕ್ಕಿಂತ 16 ಪಟ್ಟು, ಅಂದರೆ 16ಕ್ಕೆ 1 ಅಂಶವೂ ಬರುವುದಿಲ್ಲ ಅಂತ. ಅಂದರೆ ಇದಕ್ಕಿಂತ ಮಿಗಿಲಾದ ಪುಣ್ಯ ನಿಮಗೆ ಏಕಾದಶಿ ವ್ರತದಿಂದ ಬರ್ತದೆ. ಒಬ್ಬ ಯತಿಗಳು ಬಂದು ಮನೆಯಲ್ಲಿ ಊಟ ಮಾಡಿದರೆ ಎಷ್ಟೆಲ್ಲ ಫಲ ಅಂತ ಇದೇ ಏಕಾದಶಿ ಎನ್ನುವಂಥದ್ದು ಇದು ಗುರುತೀರ್ಥ ಎನ್ನುವಲ್ಲಿ ಪದ್ಮಪುರಾಣ ವರ್ಣನೆ ಮಾಡ್ತದೆ. ಒಬ್ಬ ಯತಿಗಳು ಬಂದರೆ ಅದು ಎಷ್ಟು ಪುಣ್ಯ ಅಂತ ಕೇಳಿದರೆ, ಬ್ರಹ್ಮಚಾರಿ ಸಹಸ್ರೇಣ ವಾನಪ್ರಸ್ಥಾಯುತೇನ ಚ ಗೃಹಸ್ಥಾನಾಂ ತಥಾ ಕೋಟ್ಯ ಯತಿರೇಕೋ ವಿಶಿಷ್ಯತೆ ಅಂತ ಅದು ಬಂದದ್ದು ಪದ್ಮಪುರಾಣದಲ್ಲಿ ಶ್ರದ್ಧ ಪ್ರಕರಣ. ಹಾಗಾದರೆ ಏನು ಕೇಳಿ, 1000 ಬ್ರಹ್ಮಚಾರಿಗಳಿಗೆ ಊಟ ಮಾಡಿಸಿದರೆ ಎಷ್ಟು ಪುಣ್ಯ ಅಂತ ಅಲ್ಲ. ಇವತ್ತು 1 ಬ್ರಹ್ಮಚಾರಿ ಸರಿ ಕಟ್ಟಲ್ಲಿ ಸಿಕ್ಕೋದಿಲ್ಲ, 9 ಬ್ರಹ್ಮಚಾರಿಗಳು ಬೇಕು ಅಂತ ಪುರೋಹಿತರು ಹೇಳಿರ್ತಾರೆ. ಅದಕ್ಕೆ ಆದಿತ್ಯವಾರವೇ ಸೆಲೆಕ್ಟ್ ಮಾಡ್ತೇವೆ ಆಶ್ಲೇಷ ಬಲಿ ಮಾಡಲಿಕ್ಕೆ, ಯಾಕೆ ಬೇರೆ ದಿನ ವಿದ್ಯಾರ್ಥಿಗಳು ಸಿಕ್ಕೋದಿಲ್ಲ ಅಂತ. ಇನ್ನು ಎಲ್ಲಿ ಅಂದು ಗುರುಕುಲದಿಂದ ಕರ್ಕೊಂಡು ಬರಬೇಕು. ಹೀಗೆ ಬ್ರಹ್ಮಚಾರಿಗಳು ಸಿಕ್ಕೋದೇ ದುರ್ಲಭ. ಅಂಥದ್ರಲ್ಲಿ ಎಷ್ಟು ಕೇಳಿದರೆ ಬ್ರಹ್ಮಚಾರಿ ಸಹಸ್ರೇಣ 1000 ಬ್ರಹ್ಮಚಾರಿಗಳು ಆರಾಧನೆ ಮಾಡಿದರೆ ಎಷ್ಟು ಪುಣ್ಯ ಉಂಟು, ಅದಕ್ಕಿಂತ ಮಿಗಿಲ ಪುಣ್ಯ ಒಬ್ಬ ಯತಿಗಳಿಗೆ ಭಿಕ್ಷೆ ಹಾಕಿದರೆ ಉಂಟು ಅಂತ ಹೇಳ್ತಾರೆ. ವಾನಪ್ರಸ್ಥ ಅಯುತೇನ ಚ. ಇನ್ನು ಕಾಡಿನಲ್ಲೇ ಕೂತ್ಕೊಂಡು ಶಾಸ್ತ್ರಾಧ್ಯಯನವನ್ನೇ ನಿರತರಾದಂಥವರಂಥ ಋಷಿ ದಂಪತಿಗಳನ್ನೆಲ್ಲ ಕರ್ಕೊಂಡು ಬಂದರೆ ಅವರಿಗೆ ಊಟ ಹಾಕಿದರೆ ಎಷ್ಟು 10,000 ಋಷಿಗಳನ್ನು ಹುಡಬೇಕು. ಇಲ್ಲಿ 1 ಋಷಿಗಳು ನಮಗೆ ಸಿಕ್ಕೋದಿಲ್ಲ, ಇದ್ದವರು ಋಷಿಗಳು ಹೌದಾ ಅಲ್ವೋ ಅಂತ ಗೊತ್ತಾಗೋದಿಲ್ಲ. ಹಾಗಾದರೆ ಅದಕ್ಕಿಂತ ಮಿಗಿಲಾದ ಪುಣ್ಯ 1 ಯತಿ ಭಿಕ್ಷೆ ಹಾಕಿದರೆ ಬರ್ತದೆ ಅಂತ ಹೇಳಿದರು. ಆಮೇಲೆ ಗೃಹಸ್ಥಾನಾಂ ತಥಾ ಕೋಟ್ಯ, ಕೋಟಿ ಬ್ರಾಹ್ಮಣರಿಗೆ ಗೃಹಸ್ಥರಿಗೆ
ಅವರಿಗೆ ಅನ್ನದಾನ ಮಾಡಿದರೆ ಯಾವೆಲ್ಲ ಪುಣ್ಯ ಉಂಟು ಅದಕ್ಕಿಂತ ಮಿಗಿಲಾದ ಪುಣ್ಯ ಒಂದು ಯತಿ ಭಿಕ್ಷೆ ಮಾಡಿದರೆ ಬರ್ತದೆ ಅಂತ ಹೇಳ್ತಾರೆ. ಯತಿರೇಕೋ ವಿಶಿಷ್ಯತೆ. ಯಾಕೆ ಕೇಳಿದರೆ ಯತಿಗಳಿಗೆ ಅಷ್ಟು ಮಹತ್ವವನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ. ಹಾಗಾಗಿ ಅಂತಹ ಯತಿಗಳು ಯತಿಗಳು ಸಿಕ್ಕೋದು ಎಲ್ಲಿದ್ದಾರೆ? ಅಂತಹ ಯತಿಗಳನ್ನು ಹುಡುಕಿಕೊಂಡು ಬರೋದು ಕಷ್ಟ, ಕರ್ಕೊಂಡು ಬಂದರೂ ಅವರಿಗೆ ವ್ಯವಸ್ಥೆ ಮಾಡೋದು ಇನ್ನೂ ಕಷ್ಟ. ಹಾಗಾದರೆ ಏನು ಮಾಡಿ? ಏಕಾದಶಿ ಉಪವಾಸ ಮಾಡಿ, ಯಾವ ಕರಕರಿಯೂ ಇಲ್ಲ ಹೇಳಿದರು. ಅದಕ್ಕಿಂತ ಮಿಗಿಲಾದ ಪುಣ್ಯ ಸಿಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಕೇದಾರೇ ಹ್ಯುದಕಂಪಿತ್ವ ಪುನರ್ಜನ್ಮನ ವಿದ್ಯತೆ ಏಕಾದಶಸ್ಯ ಕಲಾಂ ನಾರಹಂತಿ ಷೋಡಶಂ. ಕೇದಾರದಲ್ಲಿ ನೀರು ಕುಡಿದ್ರೆ ಪುನರ್ಜನ್ಮ ಇಲ್ಲ ಅಂತ ಉಂಟು. ಮತ್ತೆ ನೀವು ಹೇಳ್ತೀರಿ ಎಲ್ಲರೂ ಹೋಗ್ಲಿಕ್ಕಿಲ್ಲ ಅಂತ, ಎಲ್ಲ ಕಾಲದಲ್ಲಿಯೂ ಹೋಗ್ಲಿಕ್ಕಿಲ್ಲ ಅಂತ. ಅಯ್ಯೋ, ಹಾಗಾದರೆ ಏನು ಮಾಡೋದು ಕೇಳಿದರೆ, ಯಾಕೆ ಅಷ್ಟು ತಲೆಬಿಸಿ ಮಾಡಿಕೊಳ್ತೀರಿ? ಏಕಾದಶಿ ವ್ರತ ಮಾಡಿ, ಅದಕ್ಕಿಂತ 16 ಪಟ್ಟು ಪುಣ್ಯ ನಿಮಗೆ ಸಿಗ್ತದೆ. ಹಾಗಾಗಿ ಅಂತಹ ಏಕಾದಶಿ ವ್ರತ ಮಾಡಿ. ಏತದ್ ವ್ರತ ಸಹಸ್ರಮಂ ಪುಣ್ಯಂ ನ ಭೂತಂ ನ ಭವಿಷ್ಯತಿ ಗೋ ಸಹಸ್ರೇಣ ಯತ್ ಪುಣ್ಯಂ ವೇದ ವೇದಾಂಗ ಪಾರಗೆ. ಒಂದು ಗೋದಾನ ಕೊಟ್ಟರೆ ಎಷ್ಟು ಪುಣ್ಯ. ಇವತ್ತು ಪ್ರತ್ಯಕ್ಷ ಗೋದಾನ ಅಂತ ಹೇಳಬೇಕು, ಅದರ ಬದಲಿದಾನಗಳೇ ಜಾಸ್ತಿ ಇದ್ದಾವೆ. ಗೋವನ್ನು ಕೊಡ್ತೇವೆ ಹೇಳಿದರೆ ತೆಕ್ಕೊಳ್ಳಿಕ್ಕೆ ಬ್ರಾಹ್ಮಣರೇ ಸಿಕ್ಕೋದಿಲ್ಲ. ಪೇಟೆ ಮಧ್ಯದಲ್ಲಿ ಕೂತು ಈ ದನಗಳನ್ನು ಸಾಕೋದು ಹೇಗೆ? ಸರಿ, ಹಾಗಾದರೆ ಕೊಡಬೇಕಾದ್ರೆ ಹೇಳ್ತಾರೆ ವೇದಾಧ್ಯಯನ ಮಾಡಿದವನಾಗಿರಬೇಕು. ವೇದ ಅಂದರೆ ಕೇವಲ ಅಲ್ಲ, ವೇದಾಂಗಗಳನ್ನು ಅಧ್ಯಯನ ಮಾಡಿರಬೇಕು, ಭಗವಂತನ ಚಿಂತನೆ ಮಾಡುವವನಾಗಿರಬೇಕು, ಅವನಿಗೆ ಗಂಡು ಮಗು ಆಗಿರಬೇಕು, ಅವನು ಗೃಹಸ್ಥನಾಗಿರಬೇಕು, ಹೀಗೆಲ್ಲ ಕ್ಲಾಸ್ ಕೊಡ್ತಾರೆ. ಅಂತಹ ಗೋವನ್ನು ಒಬ್ಬ ಬ್ರಾಹ್ಮಣನು ಹುಡುಕಿಕೊಳ್ಳಲಿಕ್ಕೆ ಕಷ್ಟ. ಹಾಗಾದರೆ ಇಲ್ಲಿ ಹೇಳುತ್ತಾರೆ 1000 ಗೋದಾನವನ್ನು ವೇದಾಂಗ ಅರಿತಂದ ಬ್ರಾಹ್ಮಣನಿಗೆ ಕೊಟ್ಟರೆ ಎಷ್ಟು ಪುಣ್ಯವೋ ಅದಕ್ಕಿಂತ 16 ಪಟ್ಟು ಪುಣ್ಯ ಏಕಾದಶಿ ವ್ರತ ಮಾಡಿದರೆ ಬರ್ತದೆ. ತಸ್ಮಾತ್ ಶತಗುಣಂ ಪುಣ್ಯಂ ನಿತ್ಯಂ ಬ್ರಾಹ್ಮಣ ಪೂಜಿತೆ ತಸ್ಮಾತ್ ದಶಗುಣಂ ಪುಣ್ಯಂ ಬ್ರಹ್ಮಚಾರಿ ಸಹಸ್ರಕ್ಕೆ. ನೋಡಿ, 100 ಪುಣ್ಯ ಒಂದು ಗೋವಿಗಳಿಗೆ ಕೊಟ್ಟರೆ ಅದಕ್ಕಿಂತ 100ರಷ್ಟು ಪುಣ್ಯ ಅದು ಬ್ರಾಹ್ಮಣನನ್ನು ಪೂಜೆ ಮಾಡಿದರೆ, ಅದಕ್ಕಿಂತ 100ರಷ್ಟು ಪುಣ್ಯ ಬ್ರಾಹ್ಮಣಚಾರಿಗೆ ಕೊಟ್ಟರೆ ಅಂತ ಹೇಳಿ ಹೀಗೆ ಹೇಳ್ತಾ ಬ್ರಹ್ಮಚಾರಿ ಸಹಸ್ರಸ್ಯ ವಾನಪ್ರಸ್ಥೆ ಶತೋಧಿಕಂ ವಾನಪ್ರಸ್ಥ ಸಹಸ್ರೇಣ ಭೂಮಿದಾನಂ ತಥೋಧಿಕಂ ಒಂದೊಂದರಿಂದ ಯಾವುದು ಜಾಸ್ತಿ ಫಲ ಅಂತ ಹೇಳ್ತಾರೆ. 1000 ಬ್ರಹ್ಮಚಾರಿಗೆ ಹಾಕಿದ್ದಕ್ಕಿಂತ ಪುಣ್ಯ 100 ವಾನಪ್ರಸ್ಥರಿಗೆ ಕೊಟ್ಟರೆ, ವಾನಪ್ರಸ್ಥ 1000ದವರಿಗೆ ಕೊಟ್ಟದ್ದಕ್ಕಿಂತ ಪುಣ್ಯ ಭೂಮಿದಾನವನ್ನು ಮಾಡಿದರೆ, ಭೂಮೇಹೇ ದಶಗುಣ ಕನ್ಯಾ 3 ಭೂಮಿಯನ್ನು ದಾನ ಮಾಡಿದರೆ ಎಷ್ಟು ಪುಣ್ಯವೋ ಅದಕ್ಕಿಂತ ಹೆಚ್ಚು ಪುಣ್ಯ ಯಾವುದು ಕೇಳಿದರೆ ಅದು ಕೂಡ ದಶಗುಣ ಅಂತ 10ರಷ್ಟು ಪುಣ್ಯ ಯಾವುದು ಕೇಳಿದರೆ ಕನ್ಯಾಧಾರಣ ಮಾಡಿದರೆ. ಅದು ಕನ್ಯಾ ಹೇಗೆ? ಸರ್ವಾಭರಣ ಭೂಷಿತ, ಅದಕ್ಕೆಲ್ಲ ಅಲಂಕಾರಗಳನ್ನೆಲ್ಲ ಮಾಡಿ ಬಂಗಾರ ಸೀರೆ ವಸ್ತ್ರ ಇದನ್ನೆಲ್ಲ ಮಾಡಿ ಕೊಡಬೇಕು. ಕನ್ಯಾ ದಶಗುಣ ವಿದ್ಯಾ. ಅಯ್ಯೋ, ಕನ್ಯಾದಾನ ಮಾಡಲಿಕ್ಕೆ ನನಗೆ ಹೆಣ್ಮಗಳಿಲ್ಲಲ್ರಿ ಅಂತ ಹೇಳಿದರೆ ತಲೆ ಬಿಸಿ ಮಾಡಬೇಡಿ, ವಿದ್ಯಾದಾನ ಅಂತ ಹೇಳಿದರು. ಕನ್ಯಾದಾನ ಮಾಡಿದರೆ ಎಷ್ಟು ಪುಣ್ಯವೋ 10 ಕನ್ಯಾದಾನ ಮಾಡಿದಷ್ಟು ಪುಣ್ಯ ನಿಮಗೆ ಸಿಕ್ಕುತ್ತದೆ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟರೆ. ಹಾಗಾದರೆ ವಿದ್ಯಾದಾನ ಮಾಡಿದರೆ ಅದಕ್ಕಿಂತ ಹೆಚ್ಚು ಪುಣ್ಯ. ಹಾಗಾಗಿ ವಿದ್ಯಾ ದಶಗುಣಂಚ ಅನ್ನಂ. ಮತ್ತೆ ಹೇಳ್ತಾರೆ ವಿದ್ಯಾದಾನ ಮಾಡಿದ್ದಕ್ಕಿಂತ 10 ಪಟ್ಟು ಯಾವುದು ಕೇಳಿದರೆ ಅನ್ನದಾನ ಮಾಡಿದರೆ, ಅನ್ನದಾನಾತ್ ಪರಂ ದಾನಂ ನ ಭೂತಂ ನ ಭವಿಷ್ಯತಿ. ಅನ್ನದಾನಕ್ಕಿಂತ ಮಿಗಿಲಾದ ಇನ್ನೊಂದು ದಾನ ಇಲ್ಲ. ಹಾಗಾದರೆ ಅದೊಂದು ಹೇಳಿ ತೃಪ್ತಿಂ ಪ್ರಯಾಂತಿ ಭೋ ವಿಪ್ರ ಸ್ವರ್ಗಸ್ಥಾಹ ಪಿತೃದೇವತಾಹ. ಈ ದಾನವನ್ನೆಲ್ಲ ಕೊಟ್ಟದ್ರಿಂದ ಸ್ವರ್ಗದಲ್ಲಿರುವಂಥ ಪಿತೃಗಳೆಲ್ಲ ತಾವು ಆನಂದವನ್ನು ಪಡಿತಾರೆ. ಅನ್ನದಾನಕ್ಕಿಂತಲೂ ಯಜ್ಞ ಉಂಟಲ್ಲ, ಗೋಮೇಧಂ ಚಾಪಿ ಪಾಂಡವ, ಗೋಮೇಧ ಯಾಗಗಳನ್ನೆಲ್ಲ ಮಾಡಿತು ಕೇಳಿದರೆ ಅದಕ್ಕಿಂತ ಹೆಚ್ಚು ಫಲ. ಗೋಮೇಧ ದಶಗುಣಂ ಪುಣ್ಯಂ, ಅದಕ್ಕಿಂತ ಗೋಮೇಧ ಯಾಗಕ್ಕಿಂತಲೂ ಅಶ್ವಮೇಧ ಯಾಗಕ್ಕೆ ಅದಕ್ಕೆ 10ರಷ್ಟು ಪುಣ್ಯ, ಅದಕ್ಕಿಂತ 10ರಷ್ಟು ಪುಣ್ಯ ನರಮೇಧೇನ, ಅದಕ್ಕಿಂತ 10ರಷ್ಟು ಅಶ್ವಮೇಧೇನ ಅಂತ ಹೇಳಿ ಹೀಗೆ ಹೇಳ್ತಾ ಹೇಳ್ತಾ ಅವರು ಹೇಳ್ತಾರೆ ಅದಕ್ಕಿಂತ ಮಿಗಿಲಾದ ಪುಣ್ಯ ಯಾವುದರಲ್ಲಿ ಕೇಳಿದರೆ ಏಕಾದಶಿ ಕೊಡುವಂತಹ ಯಾವ ಒಂದು ವ್ರತ ಉಂಟಲ್ಲ ಆ ಪುಣ್ಯ ಉಂಟಲ್ಲ ಅದಕ್ಕೆ ಮಿಗಿಲಾದದ್ದು ಇನ್ನ ಇಲ್ಲ. ತಸ್ಮಾತ್ ಶತಗುಣಂ ಪುಣ್ಯಂ ನಿತ್ಯಂ ಬ್ರಾಹ್ಮಣ ಪೂಜಿತೆ ಅಂತ ಹೇಳಿ ಆಮೇಲೆ ಹೇಳ್ತಾರೆ ತತ್ಪುಣ್ಯಂಚ ಭವೇತ್ ತಸ್ಯ ಯತ್ಸುರೈರಪಿ ದುರ್ಲಭಂ. ಅಷ್ಟು ಪುಣ್ಯ ನಿಮಗೆ ಮಾತ್ರ ಸಿಕ್ಕೋದು, ಮತ್ತು ದೇವತೆಗಳಿಗೂ ಕೂಡ ಸಿಕ್ಕುವಂಥದ್ದಿಲ್ಲ. ಹಾಗಾದರೆ ಅಂತಹ ಏಕಾದಶಿ ಉಪವಾಸಕ್ಕೆ ಎಷ್ಟು ಮಹತ್ವ ಅಂತ ಹೇಳ್ತಾರೆ. ಅಲ್ಲಿ ಹೇಳಬೇಕಾದ್ರೆ 3 ಹೇಳಿದರು, ತ್ರಿಸ್ಪೃಶ ಅಂತ. ಒಂದು ಏಕಭುಕ್ತ, ಇನ್ನೊಂದು ನಕ್ತಭುಕ್ತ, ಇನ್ನೊಂದು ಏನೂ ತಗೊಳ್ಳದೆ ಇರುವಂಥದ್ದು ಅಂತ. ಏಕಭುಕ್ತ ಅಂತ ಹೇಳಿದರೆ ದಶಮಿ ಮತ್ತು ದ್ವಾದಶಿ ಹೊತ್ತು ಒಂದೇ ಸಲ ಊಟ ಮಾಡಲಿಕ್ಕೆ, ಏಕಾದಶಿ ಹೊತ್ತು ಏನೂ ತೆಕ್ಕೊಳ್ಳಿಕ್ಕಿಲ್ಲ. ಹಾಗಾದರೆ ಶುದ್ಧವಾಗಿ ಏಕಾದಶಿ ಮಾಡುವುದು ಹೇಗೆ ಕೇಳಿದರೆ ಬೆಳಿಗ್ಗೆಯೂ ಏನಿಲ್ಲ, ಸಾಯಂಕಾಲವೂ ಏನಿಲ್ಲ, ದಶಮಿ ಹೊತ್ತು ಮಧ್ಯಾಹ್ನ ಮಾತ್ರ ಒಂದು ಹೊತ್ತು ಊಟ. ಇಲ್ಲ ದಶಮಿ ಮಧ್ಯಾಹ್ನ ಹೊತ್ತಲ್ಲ ರಾತ್ರಿ ಊಟ ಮಾಡ್ತೇನೆ ಅಂತ ಹೇಳಿದರೆ ಯತಿಗಳಿಗೆ ಇಲ್ಲ, ಗೃಹಸ್ಥರಿಗೆ ಆಗುವಾಗ ಹೇಳ್ತಾರೆ ಅದಕ್ಕೆ ನಕ್ತಭುಕ್ತ ಅಂತ. ರಾತ್ರಿ ಮಾತ್ರ ಊಟ ಮಾಡೋದು, ಹಗಲಲ್ಲಿ ಊಟ ಮಾಡಲಿಲ್ಲ. ಹೀಗೆ ಮಾಡಿತು ಕೇಳಿದರೆ ಅದು ದಶಮಿಯ ಹೊತ್ತು. ಹಾಗಾಗಿ ದಶಮಿಯ ಹೊತ್ತು ಒಂದು ಹೊತ್ತು ಊಟ ಮಾಡಲೇಬೇಕು ಅಂತ ಹೇಳಿದರು. ದ್ವಾದಶಿ ಹೊತ್ತು ಬೆಳಿಗ್ಗೆ ಊಟ ಮಾಡಲೇಬೇಕು ಹೇಳಿದರು.
ಅದಕ್ಕೋಸ್ಕರ ಹೇಳಿದರು ಏಕಾದಶಿ ಹೊತ್ತು ಏನೂ ತೆಕ್ಕೊಳ್ಳಿಕ್ಕಿಲ್ಲ. ಹೀಗೆ 3 ದಿನದ ಸಂಪರ್ಕ ಇದ್ದದ್ರಿಂದ ಹೇಳ್ತಾರೆ, ನಕ್ತಸ್ಯಾರ್ಧಂ ಭವೇದ್ ವಿದ್ವಾನ್ ಏಕಭುಕ್ತೇತು ವೈಕೃತೆ ಏಕಭುಕ್ತೇನ ನಕ್ತೇನ ಉಪವಾಸೇನ ತಥೈವಚ ಅಂತ. ಅದಕ್ಕೂ ಕೂಡ ಫಲವನ್ನು ಹೇಳ್ತಾರೆ. ಏನು ಹೇಳಿದರೆ ಏಕಾದಶಿಯ ಹೊತ್ತು ಉಪವಾಸವೇ ಇರಬೇಕು. ಹಾಗಾದರೆ ದಶಮಿ ಮಾಡಿತು ಕೇಳಿದರೆ ದಶಮಿಗಿಂತ ಹೆಚ್ಚು ಪುಣ್ಯ ಅದು ಏಕಾದಶಿ ವ್ರತಕ್ಕೆ ಉಂಟು. ಹಾಗಾಗಿ ಕೆಲವು ಸಲ ಏಕಾದಶಿ ವ್ರತ ಮಾಡಲಿಕ್ಕಾಗಲಿಲ್ಲ ಅಂತ ದಶಮಿ ಬಿಡುವ ಹಾಗೆ ಇಲ್ಲ, ದಶಮಿ ಮಾಡಬೇಕು. ಕೊನೆಗೆ ಅದು ಮಾಡಿದಾದ್ರೆ ಅದರದ್ದು ಒಂದು ಫಲ ಆದರೂ ಸಿಗ. ಹೀಗೆ ಸಪರೇಟಾದ ಫಲವೂ ಉಂಟು, ಪೂರ್ತಿ ಸೇರಿಸಿದ ಫಲವೂ ಇದೆ. ಕೆಲವು ಸಲ ಏಕಾದಶಿ ಮಾಡಲಿಲ್ಲ ದ್ವಾದಶಿ ಮಾಡಿದರೆ ಅದಕ್ಕೆ ಒಂದು ಫಲ ಉಂಟು. ಅಂದರೆ ಸಪರೇಟ್ ಮಾಡಿದ ಫಲವೂ ಉಂಟು, ಸೇರಿಸಿ ಮಾಡಿದವೂ ಫಲವೂ ಉಂಟು ಎನ್ನುವಂಥದ್ದು ಇವರದ್ದು ಲಕ್ಷ್ಯ. ತತ್ಪುಣ್ಯಂ ಲಭತೆ ವಿಪ್ರ ರಾತ್ರವು ಜಾಗರಣೆ ಕೃತೆ. ಮತ್ತು ಉಪವಾಸ ಮಾತ್ರ ಅಲ್ಲ, ರಾತ್ರಿ ಕಾಲದಲ್ಲಿ ಜಾಗರಣೆ ಮಾಡಬೇಕು. ತೇ ನರಾಹ ಪುಣ್ಯಕರ್ಮಾಣ ಕುರ್ವಂತಿ ಏಕಾದಶಿ ವ್ರತಂ. ಹಾಗಾಗಿ ಯಾರು ವ್ರತ ಮಾಡ್ತಾರೋ ಅದರದ್ದು ಪುಣ್ಯ ಉಂಟು, ಅದು ಬರಬೇಕು ಕೇಳಿದರೆ ರಾತ್ರಿ ಜಾಗರಣೆ ಮಾಡಬೇಕು, ಆಮೇಲೆ ಉಪವಾಸ ಮಾಡಬೇಕು, ಹರಿಸ್ಮರಣೆ ಮಾಡಬೇಕು, ಅದನ್ನೆಲ್ಲ ಉತ್ತಮವಾದ ಪುರಾಣಾದಿಗಳ ಶ್ರವಣ ಮಾಡಬೇಕು ಅಂತ ಹೇಳಿದರು. ಆಗ ನಾರದರು ಮತ್ತೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಉತ್ಪನ್ನಾಚ ಕಥಂ ದೇವ ಪುಣ್ಯಾಧಿಕಾ ಶುಭ ಕಥಂ ಪುಣ್ಯ ಪವಿತ್ರಾಣಂ ಕಥಂ ದೇವ ತವ ಪ್ರಿಯ. ಅಲ್ಲ, ಇಷ್ಟೆಲ್ಲ ಹೇಳ್ತೀರಲ್ಲ, ಏಕಾದಶಿ ವ್ರತ ಶುರು ಆದದ್ದು ಯಾವಾಗ ಅಂತ ಬೇಕಲ್ಲ ಅಂತ.